ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ಕಥೆಯಲ್ಲಿ ಸೀತಾರಾಮಲಕ್ಷ್ಮಣರು ಮಾತಾಪಿತೃಗಳಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಅರಣ್ಯದ ಕಡೆ ಪ್ರಯಾಣ ಬೆಳೆಸಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅಥ ರಾಮಶ್ಚ ಸೀತಾ ಚ ಲಕ್ಷ್ಮಣಶ್ಚ ಕೃತಾಂಜಲಿ ಉಪಸಂಗೃಹ್ಯ ರಾಜಾನಂ ಚಕ್ರುದ್ದೀನಾಹ ಪ್ರದಕ್ಷಿಣಂ. ಆ ಮೂವರು ಅವನಿಗೆ ನಮಸ್ಕಾರ ಮಾಡಿದರು. ರಾಮ ಕೌಸಲ್ಯಗೆ ನಮಸ್ಕಾರ ಮಾಡಿದ, ಸುಮಿತ್ರೆಗೆ ನಮಸ್ಕಾರ ಮಾಡಿದ, ಹಾಗೆ ಲಕ್ಷ್ಮಣನು ಕೂಡ ಆತನನ್ನು ಅನುಸರಿಸಿದ. ಲಕ್ಷ್ಮಣ ಸುಮಿತ್ರೆಗೆ ನಮಸ್ಕಾರ ಮಾಡಿದಾಗ ಅವಳು ಇಂಥ ಕೆಲವು ಮಾತುಗಳನ್ನು ಹೇಳಿದ್ಳು. ಅವಳ ಮಾತನ್ನು ಕೇಳಿದರೆ ಸುಮಿತ್ರೆ ಪ್ರಾಯಶಃ ಕೌಸಲ್ಯಕ್ಕಿಂತ ಹೆಚ್ಚು ದೃಢವಾದಂಥ ಮನಸ್ಸಿನವಳಿದ್ದಿರಬೇಕು. ಅಂಥ ಸೂಕ್ಷ್ಮವಾದಂಥ ಸಂದರ್ಭಗಳಲ್ಲಿ ತನ್ನ ಧೈರ್ಯ, ಮನಸ್ಸಿನ ಸ್ಥಿರತೆ ಅದನ್ನು ಕಳ್ಕೊಳ್ಳುವಂಥವಳು ಆಗಿರಲಿಲ್ಲ ಅಂತ ಕಾಣಿಸ್ತದೆ. ಸೃಷ್ಟಸ್ತು ವನವಾಸಾಯ, ನೀನು ವನವಾಸ ಮಾಡಲಿಕ್ಕಾಗಿಯೇ ಪರಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದಿ. ಅಜಾಗರೂಕನಾಗಿರಬೇಡ. ರಾಮ ಸೀತೆಯರ ರಕ್ಷಣೆಯಲ್ಲಿ ಯಾವತ್ತೂ ಕೂಡ ಎಚ್ಚರಿಕೆಯಿಂದಿರುವ. ರಾಮನೇ ನಿನಗೆ ಯಾವತ್ತೂ ಕೂಡ ಆಶ್ರಯ. ಆತ ಸಂಪತ್ ಸಮೃದ್ಧನೇ ಆಗಿರಲಿ, ಸ್ಥಾನಮಾನಗಳಿಂದ ವಿಜೃಂಭಿಸುವಂಥವನೇ ಆಗಿರಲಿ, ಅಥವಾ ವ್ಯಸನ ಉಳ್ಳವನೇ ಆಗಿರಲಿ, ಯಾವುದಾದ್ರೂ ದುರ್ವ್ಯಸನ ಉಳ್ಳವನೇ ಆಗಿರಲಿ, ಕಿರಿಯ ಅಣ್ಣನಾದವನು, ಕಿರಿಯ ತಮ್ಮನಾದವನು, ಕಿರಿಯ ಸಹೋದರ, ಹಿರಿಯ ಸಹೋದರನ ಅಧೀನದಲ್ಲಿರೋದು ಈ ಜಗತ್ತಿನ ಸಂಪ್ರದಾಯ, ಜಗತ್ತಿನ ಪದ್ಧತಿ ಇದೆ. ನಮ್ಮ ಕುಲದ ಸಂಪ್ರದಾಯನೂ ಅಂಥದ್ದೇ ಆಗಿದೆ. ಕ್ಷತ್ರಿಯರ ಆಚರಣೆಗಳು ಏನೇನು? ದಾನ ಮಾಡೋದು, ಯಜ್ಞದಲ್ಲಿ ದೀಕ್ಷೆ ಸ್ವೀಕಾರ ಮಾಡೋದು, ಮತ್ತು ಯುದ್ಧಗಳಲ್ಲಿ ಪ್ರಾಣ ಪರಿತ್ಯಾಗ ಮಾಡೋದು. ಇವು ಕ್ಷತ್ರಿಯರಿಗೆ ಧರ್ಮ ಹೇಗೋ ಹಾಗೆ ಹಿರಿಯರನ್ನು ಅನುಸರಿಸಿಕೊಂಡಿರುವುದು ಅವ್ರ ಕ್ಷತ್ರಿಯರ ಧರ್ಮನೇ. ಹಾಗಾಗಿ ಪ್ರಯಾಣ ಮಾಡು, ನಿನಗೆ ಮಂಗಳ ಆಗಲಿ ಅಂತ ಹೇಳಿ ಕೊನೆಗೊಂದು ಅದ್ಭುತವಾದಂಥ ಮತ್ತು ಬಹು ಅರ್ಥಗರ್ಭಿತವಾದಂಥ ಶ್ಲೋಕ ಹೇಳಿದ್ದು. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾ ಮಠವೀಂ ವಿದ್ಧಿ ಗಚ್ಚತ್ ಸಾಸ ಯಥಾ ಸುಖಂ. ನಿನ್ನ ಜೊತೆ ಈಗ ರಾಮ ಮತ್ತು ಸೀತೆಯರಿಬ್ಬರೇ ಇದ್ದಾರೆ. ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೊರಟಿದ್ದೆ. ಆ ಕಾಡಿನಲ್ಲಿದ್ದಾಗ ರಾಮ ಸೀತೆಯರ ಸೇವೆ ಮಾಡುವಾಗ ನೀನು ಉದ್ವಿಗ್ನನಾಗಬೇಡ. ಅಯೋಧ್ಯೆಯನ್ನು ನೆನೆಸ್ಕೊಂಡು ದಶರಥನನ್ನಾಗಲಿ ಕೌಸಲ್ಯ ಸುಮಿತ್ರೆಯನ್ನು ನನ್ನನ್ನಾಗಲಿ ನೆನೆಸಿಸ್ಕೊಂಡು ಅಲ್ಲಿ ಉದ್ವಿಗ್ನನಾಗಬೇಡ. ವನವಾಸಕ್ಕೆ ಯಾಕಾದರೂ ಬಂದು ಅನ್ನುವಂಥ ಭಾವನೆಯನ್ನು ತಾಳಬೇಡ. ಯಾಕೆಂದರೆ ನಿನ್ನ ಜೊತೆ ರಾಮ ಇದ್ದಾನಲ್ಲ, ಅವನ್ನೇ ದಶರಥ ಅಂತ ತಿಳ್ಕೊ. ರಾಮನನ್ನೇ ನಿನ್ನ ತಂದೆ ಅಂತ ತಿಳ್ಕೊ. ಮಾಂವಿದ್ಧಿ ಜನಕಾತ್ಮಜ, ಸೀತೆ ನಿನ್ನ ಜೊತೆಗೆ ಏನಿರ್ತಾಳೆ ಅವಳನ್ನೇ ನನ್ನನ್ನು ಅಂತ ತಿಳ್ಕೊ, ಸುಮಿತ್ರೆ ಅಂತ ತಿಳ್ಕೊ. ಅಯೋಧ್ಯ ಮಠವೀಂ ವಿದ್ಧಿ, ಆ ಕಾಡಿನಲ್ಲಿ ಇನ್ನೇನಿದ್ದಿ ಆ ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೊ. ಹಾಗಾಗಿ ಸುಖವಾಗಿ ಹೋಗಿ ಬಾ. ಅಲ್ಲಿ ನಿನ್ನ ಮನಸ್ಸು ವ್ಯಸನಕ್ಕೀಡಾಗದೇ ಇರಲಿ. ಈ ಶ್ಲೋಕ ಏನಿದೆ, ಆ ಶ್ಲೋಕ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳಿದ್ದು ಅವನ ಮನಸ್ಸಿನ ಸ್ಥಿರತೆ ಕಳೆಯಬಾರದು. ವನವಾಸಕ್ಕೆ ಹೊರಟಂಥ ಆತನ ಬುದ್ಧಿ ಕಾಲಕ್ರಮೇಣ ಹೋಗಬೇಕಾದ್ರೆ ಏನೋ ದೃಢವಾದಂಥ ಮನಸ್ಸಿನಿಂದ ಹುರುಪಿನಿಂದ ಹೊರಟಿರಬಹುದು. ಕ್ರಮೇಣ ಮನಸ್ಸಿನ ಸ್ಥಿರತೆ ಕಳೆಯೋದಿರ್ತದೆ ಕೆಲವು ಸರಿ ಮನುಷ್ಯ ಕಷ್ಟಗಳನ್ನು ಅನುಭವಿಸಿದಾಗ. ಅಂಥದ್ದು ಆತನಿಗೆ ಬರದೇ ಇರಲಿ ಅಂತ ಆ ಸುಮಿತ್ರೆ ಹೇಳಿದ್ಲು. ಅದಕ್ಕೆ ವ್ಯಾಖ್ಯಾನಕಾರರು ನಾನಾ ರೀತಿ ವ್ಯಾಖ್ಯಾನ ಮಾಡ್ತಾರೆ. ದಶರಥ ಅಂದ್ರೆ ಯಾರು? ದಶರಥ ಅಂತಂದ್ರೆ ರಾಮ ಲಕ್ಷ್ಮಣರಿಬ್ಬರಿಗೂ ಅಪ್ಪನಾದಂಥ ದಶರಥ ಒಬ್ಬ. ಅದಲ್ಲದೆ ದಶರಥ ಅಂತಂದ್ರೆ ಸ್ವಯಂ ವಿಷ್ಣು ಅಂತ ಹೀಗೆ ಕೂಡ ಅರ್ಥ ಮಾಡ್ತಾರೆ. ರಾಮಂ ದಶರಥಂ ವಿದ್ಧಿ ಅಂತಂದ್ರೆ ರಾಮನನ್ನು ಸಾಮಾನ್ಯ ಅಣ್ಣ ಅಂತ ತಿಳ್ಕೋಬೇಡ, ಒಬ್ಬ ರಾಜಕುಮಾರ ಅಂತ ತಿಳ್ಕೋಬೇಡ, ಸ್ವಯಂ ವಿಷ್ಣುವೇ ರಾಮನ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊ. ಮತ್ತು ಸೀತೆಯನ್ನ ಲಕ್ಷ್ಮೀದೇವಿ ಅಂತ ತಿಳ್ಕೊ. ಮಾ ಅಂದ್ರೆ ಲಕ್ಷ್ಮೀದೇವಿ ಅಂತ ತಿಳ್ಕೊ. ಯಾಕೆ ದಶರಥ ಅಂದ್ರೆ ರಾಮ ಯಾಕೆ ಅಂತಂದ್ರೆ, ದಶ ಅಂದ್ರೆ ಗರುಡ, ಆ ಗರುಡ ರಥವಾಗಿ ಉಳ್ಳವನು, ಗರುಡ ವಾಹನನಾಗಿದ್ದವನು.
ಯಾತಕ್ಕಾಗಿ ದಶ ಅಂದರೆ ಗರುಡ ಅಂತಂದರೆ ಆತ ಮೀನು ಹಾವು ಮೊದಲಾದಂಥ ಪ್ರಾಣಿಗಳನ್ನು ತಿಂತಾನೆ, ದಶತಿ ಕಬಳಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ದಶ ಅಂತ ಹೆಸರು ಗರುಡನಿಗೆ. ಆ ಗರುಡನೇ ರಥವಾಗಿ ಉಳ್ಳವನು ರಾಮ ಅಥವಾ ವಿಷ್ಣುವಿನ ಅವತಾರ ಅಂತ ತಿಳ್ಕೊ. ಹಾಗಾಗಿ ದೇವರೇ ನಿನ್ನ ಜೊತೆಗಿದ್ದಾನೆ ಅಂತ ತಿಳ್ಕೊ. ನೀನು ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಳ್ಬೇಕಾಗಿಲ್ಲ. ಮಾಂವಿದ್ಯ ಜನಕಾತ್ಮಜಾಂ. ಮಾ ಅಂದರೆ ಲಕ್ಷ್ಮೀದೇವಿ. ಮಾ ಅಂತಂದ್ರೆ ಮಾಯಾ ಧವಃ ಮಾಧವ. ಇಂದಿರಾ ಲೋಕಮಾತಾಮ ರಮಾ ಮಂಗಲ ದೇವತಾ ಅಂತ ಅಮರಕೋಶದಲ್ಲೂ ಕೂಡ ಮಾ ಅನ್ನೋ ಶಬ್ದ ಏನಿದೆ ಅದನ್ನ ಲಕ್ಷ್ಮೀದೇವಿಗೆ ಹೇಳಿದ ಶಬ್ದ ಇದೆ. ಮಾ ಅನ್ನೋ ಶಬ್ದವನ್ನ ತಾಯಿಗೆ ಅನ್ವಯ ಮಾಡೋದು ಕೂಡ ಬೇಕಾದಷ್ಟು ಕಡೆ ಕಂಡು ಬರ್ತದೆ. ಆದರೆ ಅವಳು ಜಗತ್ತಿಗೆ ತಾಯಿ ಆದ್ದರಿಂದ, ಲೋಕಮಾತಾ ಆದ್ದರಿಂದ ಅವಳನ್ನು ಮಾ ಅಂತ ಹೇಳಿದ್ದು ಸರಿಯಾಗಿದೆ. ಹಾಗಾಗಿ ಸೀತೆಯನ್ನು ಲಕ್ಷ್ಮೀದೇವಿ ಅಂತ ತಿಳ್ಕೊ. ಅಟವಿ ನೀನೇನು ಯಾವ ಕಾಡಿನಲ್ಲಿರ್ತಿ ಅದನ್ನು ಅಯೋಧ್ಯ ಅಂತ ತಿಳ್ಕೊ. ಅಯೋಧ್ಯ ಅಂತಂದ್ರೆ ವೈಕುಂಠ ಅಂತ ತಿಳ್ಕೊ. ಅದನ್ನೇ ರಾಮನ ವಾಸಸ್ಥಾನ ಏನಿದೆ, ರಾಮನ ವಾಸಸ್ಥಾನ ಆತ ಎಲ್ಲೇ ಇದ್ರೂ ಅದು ವೈಕುಂಠವೇ. ಆತ ಇದ್ದಂಥ ಜಾಗವೆಲ್ಲ ವೈಕುಂಠನೇ. ಹಾಗಾಗಿ ಅಡವಿ ಆದರೂ ಕೂಡ ಅದನ್ನು ವೈಕುಂಠ ಅಂತ ತಿಳ್ಕೊ. ಹಾಗಾಗಿ ಸುಖವಾಗಿ ಅಲ್ಲಿ ವಾಸ ಮಾಡು. ಇಷ್ಟೆಲ್ಲ ಸುಮಿತ್ರೆ ಕೂಡ ಲಕ್ಷ್ಮಣನಿಗೆ ಉಪದೇಶ ಮಾಡಿದ ಮೇಲೆ ಸುಮಂತ್ರ ರಾಮನಿಗೆ ಹೇಳಿದ, ರಥವನ್ನು ಹತ್ತು ನೀನು ಎಲ್ಲಿಗೆ ಆಜ್ಞಾಪಿಸ್ತೋ ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೇನೆ. ಸೀತೆ ಸಿಂಗಾರಗೊಂಡು ರಥದ ಮೇಲೆ ಏರಿ ಕೂತ್ಕೊಂಡ್ಲು. ರಾಮ ಲಕ್ಷ್ಮಣರಿಬ್ಬರು ಕೂಡ ರಥವನ್ನು ಏರಿದ್ರು. ಅರಣ್ಯದಲ್ಲಿ 14 ವರ್ಷ ಇರಬೇಕಾದ್ರೆ ಎಷ್ಟು ಪ್ರಮಾಣದ ದಿವ್ಯ ವಸ್ತ್ರಗಳು ಆಭರಣಗಳು ಬೇಕೋ ಅದನ್ನೆಲ್ಲ ದಶರಥ ತನ್ನ ಸೊಸೆಗೆ ಕೊಟ್ಟಿದ್ದ. ಶಸ್ತ್ರಾಸ್ತ್ರಗಳು, ಕವಚ, ನಾನಾ ರೀತಿಯಾದಂತಹ ಆಯುಧಗಳು ಅದನ್ನು ಆ ಸಹೋದರಿಗೆ ಕೊಟ್ಟ. ಮುಂದೆ ಸುಮಂತ್ರ ರಥವನ್ನು ಚಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಯೋಧ್ಯ ಪಟ್ಟಣದ ನಾಗರಿಕರಿಗೆಲ್ಲ ಮೂರ್ಛೆ ಹೋಗುವಂತ ಇತ್ತು. ಬರೇ ನಾಗರಿಕರಿಗಲ್ಲ, ಕುದುರೆಗಳು, ಆನೆಗಳು, ಪದಾತಿ ಸೈನ್ಯಗಳು ಎಲ್ಲ ಕೂಡ ಮೂರ್ಛೆ ಹೋಗ್ಬಿಟ್ಟು. ಅಥೋ ಜ್ವಲನ ಸಂಕಾಶಂ ಚಾಮೀಕರ ವಿಭೂಷಿತಂ ತಮಾರುರುಹತುಸ್ತೂರ್ಣಂ ಭ್ರಾತರೌ ರಾಮಲಕ್ಷ್ಮಣೌ ವನವಾಸಂ ಹಿ ಸಂಖ್ಯಾಯ ವಾಸಾಂಸಿ ಆಭರಣಾನಿ ಚ ಭರ್ತಾರ ಮನುಗಚ್ಚಂತ್ಯೈ ಸೀತಾಯೈ ಶ್ವಶುರಃ ದದೌ. ಈ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 40ನೇ ಸರ್ಗ ಏನಿದೆ ಇಲ್ಲಿ ವನವಾಸಂ ಹಿ ಸಂಖ್ಯಾಯ ಅಂತ ಶ್ಲೋಕ ಪ್ರಾರಂಭ ಆಗಿದೆ. 40ನೇ ಸರ್ಗದ 15ನೇ ಶ್ಲೋಕ ಪ್ರಾರಂಭ ಆಗಿದೆ. ವನವಾಸಕ್ಕೆ ಬೇಕಾದಂತಹ ಎಲ್ಲ ಆಭರಣಗಳನ್ನು ದಶರಥ ಸೀತೆ ಕೊಟ್ಟ ಅಂತ ಶ್ಲೋಕದ ಅರ್ಥವನ್ನು ಹೇಳಿದೆ. ಅಲ್ಲಿ ವನವಾಸಂ ಹಿ ಸಂಖ್ಯಾಯ ಅಂತ ಏನಿದೆಲ್ಲ, ಅಲ್ಲಿ ವ ಅನ್ನೋ ಅಕ್ಷರ ಏನಿದೆ ಅದು ಗಾಯತ್ರಿಯ 5ನೇ ಅಕ್ಷರ ವ ಅಂತಿದೆಯಲ್ಲ, ಸತ್ಸವಿತುರ್ ವರೇಣ್ಯಂ ಅಂತ ಇದೆಯಲ್ಲ, ಆ ವ ಅನ್ನುವ ಅಕ್ಷರದ ವಿಸ್ತೃತವಾದಂಥ ರೂಪ ಇದು. ಗಾಯತ್ರಿಯ ಒಂದೊಂದು ಅಕ್ಷರ ರಾಮಾಯಣದ 1000 ಶ್ಲೋಕಗಳಿಗೆ ಸಮಾನ ಅಂತ ನಾವೇನು ಹಿಂದೆ ಹೇಳಿದ್ವಿ. ಅದರಂತೆ ಇದು 5ನೇ ಅಕ್ಷರದ ವಿಸ್ತಾರವಾದಂಥ ರೂಪ. ಇನ್ನು ಮುಂದೆ ನಾವು ನೋಡುವಂಥ ಕಥಾಭಾಗ. ಬಹುವ ನಗರೇ ಮೂರ್ಛಾ ಬಲಮೂರ್ಛಾ ಜನಸ್ಥಿತ. ಇಡೀ ನಗರಕ್ಕೆ ಮೂರ್ಛೆ ಕವಿಯಿತು. ಸೈನ್ಯಗಳೆಲ್ಲವೂ ಕೂಡ ಮೂರ್ಛಿತವಾದವು. ಆನಂದ ರಾಮಾಯಣದ ಪ್ರಕಾರ ಈ ರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟಾಗ, ಸುಮಂತ್ರ ಅವ್ರನ್ನ ಅರಣ್ಯಕ್ಕೆ ಕರ್ಕೊಂಡು ಹೊರಟಾಗ ಅಲ್ಲಿರುವಂತಹ ಪ್ರಜೆಗಳಿಗೆ ಏನು ದುಃಖ ಆಗಿತ್ತಲ್ಲ, ಆ ದುಃಖವನ್ನೆಲ್ಲ ವಾಮದೇವ ಅನ್ನುವಂಥ ದಶರಥನ ಗುರು ಸ್ಥಾನದಲ್ಲಿದ್ದಂಥ ಒಬ್ಬ ಋಷಿ ಆ ಜನರಿಗೆಲ್ಲ ಸಮಾಧಾನ ಹೇಳಿದ ಅಂತಿದೆ. ಏನು ಸಮಾಧಾನ ಹೇಳಿದ? ರಾಮ ಅಂತ ಸ್ವಯಂ ವಿಷ್ಣುವಿನ ಅವತಾರ. ಆತ ವನವಾಸಕ್ಕೆ ಹೋಗಬೇಕಾದದೆಲ್ಲವೂ ಕೂಡ ಪೂರ್ವ ಕಲ್ಪಿತವಾಗಿತ್ತು. ರಾವಣನನ್ನು ವಧೆ ಮಾಡಬೇಕಾಗಿದೆ. ರಾವಣನನ್ನು ವಧೆ ಮಾಡಿ ಮತ್ತೆ 14 ವರ್ಷದ ವನವಾಸದ ಬಳಿಕ ಇಲ್ಲಿ ಬರುವವನಿದ್ದಾನೆ, ರಾಜ್ಯ ಸ್ವೀಕಾರ ಮಾಡುವವನಿದ್ದಾನೆ ಅಂತ ಜನರಿಗೆಲ್ಲ ನಿಜವಾದ ಸಂಗತಿಯನ್ನು ವಾಮದೇವ ಋಷಿಗಳು ಹೇಳಿದರು. ಅದನ್ನು ಕೇಳಿದ್ಮೇಲೆ ಜನರಿಗೆ ಸಮಾಧಾನ ಆಯಿತು. ಆದರೂ ಕೂಡ ರಾಮನ ವಿಯೋಗ ಆಗ್ತಿದೆಯಲ್ಲ ಅಂತ ಅವರು ಸಂಕಟಪಟ್ಟಿದ್ರು. ಮಾಘ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಅಂದರೆ ವಸಂತ ಪಂಚಮಿ ದಿವಸ
ವನವಾಸಕ್ಕೆ ರಾಮ ಹೊರಟ ಅಂತ ಅಲ್ಲಿ ಆನಂದ ರಾಮಾಯಣದಲ್ಲಿ ಕಂಡು ಬರ್ತದೆ. ಆದರೆ ಅದು ಮಾಘ ಮಾಸದ ಆಗಿರ್ಲಿಕ್ಕಿಲ್ಲ, ಅದಕ್ಕೇನಾದರೂ ಬೇರೆ ಅರ್ಥ ಇದ್ದಿರಬೇಕು. ಯಾಕಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ಅವನಿಗೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ಅವನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಆ ಸಂದರ್ಭ ಇನ್ನೂ 2 ತಿಂಗಳ ನಂತರನೇ ಇದೆ. ಹಾಗಾಗಿ ಮಾಘ ಶುಕ್ಲ ಪಕ್ಷ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಉಚಿತ ಆಗಿ ಕಾಣಲಿಕ್ಕಿಲ್ಲ. ಆನೆಗಳನ್ನು ಕಟ್ಟಿ ಹಾಕಿದ್ರು, ಅಯೋಧ್ಯ ನಗರದ ಸೈನ್ಯದಲ್ಲಿದ್ದಂಥ ಆನೆಗಳನ್ನು ಕಟ್ಟಿ ಹಾಕಿದ್ರು. ಆನೆಗಳೆಲ್ಲ ರಾಮನನ್ನು ಅನುಸರಿಸಿ ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ದವು. ಹಾಗಾಗಿ ಜೋರಾಗಿ ಘೀ ಇಡ್ತಿದ್ದವು. ಕುದುರೆಗಳು ಹೇಷಾರವ ಮಾಡ್ತಿದ್ದವು. ಅಯೋಧ್ಯ ಪಟ್ಟಣವೇ ಶಬ್ದದಿಂದ ತುಂಬಿ ಹೋಗಿತ್ತು. ಬಳಲಿದವರು ನೀರನ್ನು ಅನುಸರಿಸಿಕೊಂಡು ಹೋಗ್ತಾರಲ್ಲ, ಹಾಗೆ ಇಡೀ ಅಯೋಧ್ಯ ಪಟ್ಟಣವೇ ರಾಮನನ್ನು ಅನುಸರಿಸಿಕೊಂಡು ಹೊರಟು ಬಿಡ್ತು. ರಥದ 2 ಪಕ್ಕಗಳಲ್ಲಿ, ಎಡಬಲ 2 ಪಕ್ಕಗಳಲ್ಲಿ ರಥಕ್ಕೆ ಜೋತು ಬಿದ್ದರು ಜನ. ರಾಮ ರಾಮ ಅಂತ ಅವರು ಜೋರಾಗಿ ಆಕ್ರೋಶ ಮಾಡ್ತಿದ್ರು. ಕುದುರೆಗಳನ್ನ ಬಹಳ ಜೋರಾಗಿ ಚಾಲನೆ ಮಾಡಬೇಡ, ಜೋರಾಗಿ ಹೋಗುವಂತೆ ಪ್ರಚೋದನೆ ಮಾಡಬೇಡ, ನಿಧಾನವಾಗಿ ಹೋಗು. ರಾಮನ ಮುಖ ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ. ನಿಜವಾಗಿ ಆ ಕೌಸಲ್ಯ ಹೃದಯ ಕಬ್ಬಿಣದ್ದಾಗಿರ್ಬೇಕು. ಯಾಕೆಂತಂದ್ರೆ ಇಂಥ ಸರ್ವಗುಣ ಸಂಪನ್ನನಾದಂಥ ಮಗ ಕಾಡಿ ಹೊರಟಿದ್ರು ಕೂಡ ಅವಳ ಹೃದಯ ಏನು ಒಡೆದಿಲ್ಲಲ್ಲ. ಆಯಸಂ ಹೃದಯ ನೂನಂ, ಆಯಸ ಅಂದ್ರೆ ಕಬ್ಬಿಣದ ಹೃದಯ ಆಗಿದ್ದಿರಬೇಕು ಅವಳು. ನಿಜವಾಗ್ಲೂ ಸೀತೆನೇ ಧನ್ಯಳು. ಯಾಕೆಂದ್ರೆ ನೆರಳಿನಂತ ತನ್ನ ಗಂಡನನ್ನು ಅನುಸರಿಸ್ಕೊಂಡು ಕಾಡಿ ಹೊರಟಿದ್ದಾಳೆ. ಲಕ್ಷ್ಮಣ ನೀನು ಕೂಡ ಧನ್ಯನೇ. ಯಾಕೆಂದ್ರೆ ರಾಮನಿಗೆ ಸೇವೆ ಮಾಡ್ಲಿಕ್ಕಾಗಿ ಕಾಡಿ ಹೊರಟಿದ್ದಿ. ನಿತ್ಯ ಆತನ ಜೊತೆಗಿರ್ತಿ, ಆತನ ಜೊತೆಗೆ ಮಾತಾಡ್ತೀನಿ ನೀನು. ಮಹತ್ಯೇಷಾಹಿ ಸಿದ್ಧಿ ಏಷ ಚಾಭ್ಯುದಯೋ ಮಹಾನ್ ಏಷ ಸ್ವರ್ಗಸ್ಥ ಮಾರ್ಗಸ್ಯ ಇದೇನು ಮನಗೊಚ್ಚತಿ. ರಾಮನಿಗೆ ಸೇವೆ ಮಾಡಬೇಕು ಅಂತ ನೀನೇನು ಅಪೇಕ್ಷೆ ಪಟ್ಟಿದ್ದಿ, ಇದು ನಿನ್ನ ವಿಶೇಷವಾದಂಥ ದೃಢವಾದಂಥ ನಿರ್ಣಯ ಆಗಿದೆ. ಇದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅತ್ಯಂತ ಪ್ರಮುಖವಾದಂಥ ಮಾರ್ಗ ಇದು. ಬೇರೆ ಯಾವ ಮಾರ್ಗ ಬೇಕಾಗಿಲ್ಲ ಸ್ವರ್ಗಕ್ಕೆ. ಯಾವುದೋ ಧರ್ಮಾಚರಣೆ ಮತ್ತಾವುದೋ ಶಾಸ್ತ್ರದ ಅಧ್ಯಯನ ಬೇಕಾಗಿಲ್ಲ. ಭಗವಂತನ ಸೇವೆ ಏನಿದೆ ಅದೇ ಸ್ವರ್ಗದ ಮುಖ್ಯವಾದಂಥ ಮಾರ್ಗ. ಹೀಗವರು ನಾನಾ ರೀತಿಯಾಗಿ ಮಾತಾಡ್ತಿದ್ರು. ಮಾತಾಡಿಕೊಂಡು ಆ ರಥದ ಜೊತೆಗೆ ಮುಂದೆ ಹೊರಟಿದ್ರು. ದಶರಥ ರಾಮನನ್ನು ನೋಡ್ಬೇಕು ಇನ್ನೊಂದ್ಸರಿ ಅಂತ ಅಪೇಕ್ಷೆ ಪಟ್ಟ. ರಾಮನನ್ನು ಬಿಟ್ಟಿರ್ಲಿಕ್ಕೆ ನನಗೆ ಆಗೋದಿಲ್ಲ, ಇನ್ನೊಮ್ಮೆ ನೋಡ್ತೀನಿ ಅಂತ ಹೇಳ್ತ. ಅರಮನೆಯಿಂದ ಹೊರಟೇ ಬಿಟ್ಟ. ಕಟ್ಟಿ ಹಾಕಿದ ಮದಭರಿತವಾದಂಥ ಆನೆ ಆ ಸಂಕೋಲೆಗಳನ್ನು ಕಿತ್ಕೊಂಡು ಮುಂದೆ ಹೋಗುವಂತೆ ಆತ ಹೊರಟು ಬಿಟ್ಟ. ಹೆಣ್ಣಾನೆಗಳು ಹಿಂದೆ ಬರುವಂತೆ ಆತನ ರಾಣಿಯರು ಕೂಡ ಅವನ ಹಿಂದೆ ಬಂದರು. ರಾಮ ಸುಮಂತ್ರನಿಗೆ ಹೇಳಿದ, ರಥವನ್ನು ಸ್ವಲ್ಪ ಬೇಗ ಚಾಲನೆ ಮಾಡು, ಮುಂದೆ ಹೋಗೋಣ ಅಂತ. ರಾಮ ಹೇಳಿದ್ದನ್ನು ಜನ ಕೇಳ್ಕೊಂಡ್ರು. ರಾಮ ಹೇಳಿದಂತೆ ರಥವನ್ನು ಬೇಗ ಚಾಲನೆ ಮಾಡಬೇಡ, ಕುದುರೆಗಳನ್ನು ನಿಲ್ಲಿಸು, ಮುಂದೆ ಹೋಗಬೇಡ ಅಂತ ಅವ್ರು ಕೂತ್ಕೊಳ್ತಾ ಇದ್ರು. ರಾಮ ಬೇಗ ಹೋಗುವಂತಿದ್ದ. ಹೀಗೆ ಒಂದು ಕಡೆ ಜನರು, ಮತ್ತೊಂದು ಕಡೆ ರಾಮ, ಅವರು ವಿಭಿನ್ನವಾಗಿ ಆ ಸುಮಂತ್ರನನ್ನು ಪ್ರಚೋದನೆ ಮಾಡ್ತಿದ್ದ ಕಾರಣ ರಾಮನ ಆಜ್ಞೆಯನ್ನು ನಿರ್ವಹಿಸಲಿಕ್ಕಾಗಲಿಲ್ಲ ಅವನಿಗೆ, ಜನರ ಕೋರಿಕೆಯನ್ನು ಈಡೇರಿಸಲಿಕ್ಕಾಗಲಿಲ್ಲ. ರಾಮನ ರಥ ಮುಂದೆ ಹೊರಟಾಗ ಅಲ್ಲೇನು ಧೂಳು ಎದ್ದಿತ್ತು, ಆ ಧೂಳಿಗೆ ಆ ಜನರ ಕಣ್ಣೀರಿನ ನೀರು ಕೆಳಗೆ ಬಿದ್ದು ಆ ಧೂಳೆಲ್ಲ ಉಡುಗಿ ಹೋಯಿತು. ಕಣ್ಣೀರಿನಿಂದ ತೊಯ್ದು ಹೋಯಿತು ಇಡೀ ನಗರ. ಸ್ತ್ರೀಯರು ಮಕ್ಕಳು ಎಲ್ಲರೂ ಕೂಡ ರೋದನ ಮಾಡ್ತಿದ್ರು. ಆ ದಶರಥ ರಾಮನ ನೋಡ್ಬೇಕು ಅಂತೇಳಿ ಹೊರಗೆ ಬಂದಿದ್ದ. ಅರಮನೆಯಿಂದ ಹೊರಗೆ ಬಂದವನು ಬುಡ ಕಟ್ಟಿದ ಮರದಂತೆ ಕೆಳಗೆ ಬಿದ್ದ. ರಥದ ಹಿಂಬದಿಯಲ್ಲಿದ್ದಂಥ ಜನರು ಕೂಡ ಕೋಲಾಹಲ ಮಾಡಿದ್ರು, ರಾಜ ಬಿದ್ದು ಹೋದ ಅಂತ ಹೇಳಿ. ರಾಜ ಬಿದ್ದದ್ದು ನೋಡಿ ಕೆಲವರು ಕೌಸಲ್ಯ ಹೆಸರು ಹಿಡಿದು ಕರೆದ್ರು. ಎಲ್ಲಿದ್ದಿ ತಾಯಿ ಕೌಸಲ್ಯ, ನೀನು ಎಲ್ಲಿದ್ದಿ? ರಾಜ ಕೆಳಗೆ ಬಿದ್ದಿದ್ದಾನೆ, ಅವನನ್ನ ಬೇಗ ಎಬ್ಬಿಸು. ತಥೋ ಹಲಹಲ ಶಬ್ದ ಜಿಜ್ಞೇ ರಾಮಸ್ಯ ಪೃಷ್ಠತಃ ನರಾಣಾಂ ಪ್ರೇಕ್ಷ ರಾಜಾನಂ ಸೀದಂತಂ ಭೃಶಮುಚ್ಚಿತಂ. ಕೆಲವರು ಕೌಸಲ್ಯನ್ನು ಕರೆದರು, ಇನ್ನು ಕೆಲವರು ರಾಮನನ್ನು ಕರೆದರು. ಹಾ ರಾಮ, ಈ ಕಡೆ ಬಂದು ನೋಡು, ನಿಮ್ಮ ತಂದೆ ಆದಂತಹ ರಾಜ ನೆಲದ ಮೇಲೆ ಬಿದ್ದಿದ್ದಾನೆ, ಬಂದು ನೋಡು ಅಂತ ಕರೆದ್ರು. ರಾಮನು ಕೂಡ ಒಂದ್ಸರಿ ಹಿಂತಿರುಗಿ ನೋಡಿದ. ಸ ಬದ್ಧ ಇವ ಪಾಶೇನ ಕಿಶೋರೋ ಮಾತರಂ ಯಥ
ಧರ್ಮಪಾಶೇನ ಸಂಯುಕ್ತ ಪ್ರಕಾಶಂ ನಾಭ್ಯುದೈಕ್ಷತ. ಕರುವಿಗೆ ಹಗ್ಗದಿಂದ ಬಿಗಿದಿದ್ರೆ ಅದು ತನ್ನ ತಂದೆ ತಾಯಿಗಳ ಕಡೆ ಹೇಗೆ ಹೋಗಲಾರದೋ ಹಾಗೆ ರಾಮನು ಕೂಡ ಧರ್ಮಪಾಶದಿಂದ ಕಟ್ಟಲ್ಪಟ್ಟವನಾಗಿದ್ದಾದ್ರಿಂದ ತಂದೆ ತಾಯಿಗಳ ಕಡೆ ಅವನಿಗೆ ಹೋಗ್ಲಿಕ್ಕಾಗಲಿಲ್ಲ. ಕೌಸಲ್ಯ ದಶರಥರಿಬ್ಬರೂ ಕೂಡ ಎಂದೂ ಕಾಲ್ನಡಿಗೆಯಿಂದ ಬಂದವರಲ್ಲ. ಅಂಥವರು ಆ ರಾಮನನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಪದಾತಿನೌಚ ಯಾನಾರ್ಹವು, ಕಾಲ್ನಡಿಗೆಯಿಂದ ಅದನ್ನು ಹಿಂಬಾಲಿಸಕ್ಕೆ ಪ್ರಯತ್ನ ಪಟ್ಟರು. ಮತ್ತೆ ಸುಮಂತ್ರನಿಗೆ ರಾಮ ಹೇಳಿದ, ಬೇಗನೆ ರಥವನ್ನು ಚಾಲನೆ ಮಾಡುವಂತೆ. ರಾಜನಿಗಿಂತ ಸ್ವಲ್ಪ ವೇಗವಾಗಿ ಕೌಸಲ್ಯ ಧಾವಿಸಿ ಬಂದ್ಲು ರಥದ ಕಡೆಗೆ. ರಾಮ, ಸೀತೆ, ಲಕ್ಷ್ಮಣರ ಹೆಸರನ್ನು ಅವಳು ತಗೋತಾ ಇದ್ಲು. ಆ ಸಂದರ್ಭದಲ್ಲಿ ಒಂದ್ಸರಿ ಸುಮಂತ್ರನಿಗೆ ಆಕಸ್ಮಿಕವಾಗಿ ಹೇಳಿದ ರಾಮ, ರಾಜ ಹೇಳಿದ ಸುಮಂತ್ರನಿಗೆ ರಥವನ್ನು ನಿಲ್ಲಿಸು ಅಂತ ಹೇಳಿ ಕೂಗಿ ಹೇಳಿದ. ರಾಮ ಮಾತ್ರ ನಿಲ್ಲಿಸಬೇಡ, ಮುಂದೆ ಹೋಗು ಅಂತ ಹೇಳ್ತಿದ್ದ. ಎರಡು ಚಕ್ರಗಳ ನಡುವೆ ಆ ಸುಮಂತ್ರ ಸಿಕ್ಕದಂತಾಗಿಬಿಟ್ಟಿತ್ತು. ಸುಮಂತ್ರನ ಮನಸ್ಸು ಸಿಕ್ಕೊಂಡಿತ್ತು, ಅದು ಸಂಕಟಪಟ್ಟಿತ್ತು. ರಾಮ ಸುಮಂತ್ರನಿಗೆ ಹೇಳಿದ, ರಥವನ್ನು ಬೇಗ ಚಾಲನೆ ಮಾಡುವ. ನೀನು ನನ್ನನ್ನು ಅರಣ್ಯದ ಕಡೆ ಬಿಟ್ಟು ಬಂದ ಮೇಲೆ ಮತ್ತೆ ಅರಮನೆಯನ್ನು ಹೊಕ್ಕ ಮೇಲೆ ದಶರಥನ ನೀನು ಕೇಳಬಹುದು, ರಥ ನಿಲ್ಲಿಸು ಅಂತ ಹೇಳಿದೆ, ಯಾಕೆ ನಿಲ್ಲಿಸಲಿಲ್ಲ ಅಂತ ಕೇಳಿದರೆ ಆ ಕೋಲಾಹಲದಲ್ಲಿ, ಆ ಗದ್ದಲದಲ್ಲಿ ನೀನು ಹೇಳಿದ್ದು ನಾನು ಕೇಳಲಿಲ್ಲ ಅಂತ ಉತ್ತರ ಕೊಟ್ಟು ಬಿಡ್ಬೋದು. ಹಾಗಾಗಿ ನೀನು ಏನು ಹೆದರಬೇಕಾಗಿಲ್ಲ, ರಥವನ್ನು ಬೇಗ ಚಾಲನೆ ಮಾಡುವ. ಆದರೆ ಈಗ ರಾಜ ಹೇಳಿದ ಅಂತೇಳಿ ರಥವನ್ನು ಒಂದೇಳಿ ನಿಲ್ಲಿಸಿದರೆ ಈ ದುಃಖ, ಈ ಗೋಳಾಟ ಇದೆಲ್ಲ ಏನಿದೆ ಇನ್ನು ಹೀಗೆ ಮುಂದುವರಿತದೆ ಅಷ್ಟೇ, ಇದಕ್ಕೇನು ಕೊನೆ ಇಲ್ಲದಂತಾಗಿಬಿಡ್ತದೆ. ಹಾಗಾಗಿ ರಥವನ್ನು ಬೇಗ ಚಾಲನೆ ಮಾಡುವ, ನಾವು ಬೇಗ ಅರಣ್ಯಕ್ಕೆ ಹೋಗಬೇಕಾಗಿದೆ. ಸುಮಂತ್ರ ರಾಮನ ಮಾತನ್ನು ಕೇಳಿ ರಥದ ಹಿಂದೆ ಬರ್ತಿದ್ದಂತಹ ಜನರನ್ನ ಹಿಂದೆ ಸರಿದು ನಿಲ್ಲಿ ಅಂತ ಹೇಳಿದ. ಆ ಕುದುರೆಗಳ ಮೈ ಚಪ್ಪರಿಸಿದ. ಅಲ್ಲಿದ್ದಂಥ ರಾಜ ಪರಿವಾರದವರು, ಉಳಿದವರೆಲ್ಲರಿಗೂ ರಾಮನಿಗೆ ತಾವು ನಿಂತಲ್ಲೇ ಪ್ರದಕ್ಷಿಣೆ ಮಾಡಿದರು. ತಮ್ಮ ಮನೆಗೆ ಅವರು ಹೊರಟು ಹೋದರು. ಅವರ ಶರೀರ ಅರಮನೆಗೆ ಹಿಂತಿರುಗಿದ್ರು ಕೂಡ ಅವರ ಮನಸ್ಸು ಮಾತ್ರ ರಾಮನನ್ನ ಹಿಂಬಾಲಿಸಿತು. ದಶರಥ, ಕೌಸಲ್ಯ ರಾಮನನ್ನು ಹಿಂಬಾಲಿಸಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಅವನ ಮಂತ್ರಿಗಳು ಅವನಿಗೆ ಹೇಳಿದ್ರಂತೆ, ನಾವು ಪ್ರಯಾಣ ಮಾಡ್ಲಿಕ್ಕೆ ಹೊರಟವರನ್ನ ಬೀಳ್ಕೊಳ್ಳಿಕ್ಕೆ ಸ್ವಲ್ಪ ದೂರ ಮಾತ್ರ ಹೋಗ್ಬೇಕು, ಬಹಳ ದೂರ ಹೋಗಬಾರ್ದು ಅಂತ ಹೇಳ್ತಿದ್ರು ಶಾಸ್ತ್ರ. ಯಾಕೆಂದ್ರೆ ಆತ ಸುಖವಾಗಿ ಯಾವುದೇ ಬಾಧೆ ಇಲ್ಲದೆ ಮತ್ತೆ ನಮ್ಮ ಕಡೆ ಬರಬೇಕು ಅಂತ ನಮಗೆ ಅಪೇಕ್ಷೆ ಇದ್ರೆ ಬಹಳ ದೂರ ಅವನನ್ನು ಹಿಂಬಾಲಿಸಬಾರ್ದು. ಯಮಿಚ್ಛೇತ್ ಪುನರಾಯಾಂತಂ ನೈನಂ ದೂರ ಮನೋವ್ರಜೇತ್, ಬಹಳ ದೂರ ಹೋಗಬಾರ್ದು ಅಂತ ಶಾಸ್ತ್ರ ಇದೆ. ಹಾಗಾಗಿ ನೀನು ಇಲ್ಲಿ ತನಕ ಹಿಂಬಾಲಿಸಿ ಬಂದದ್ದು ಸಾಕು, ಬೇಗ ಅರಮನೆಗೆ ಹಿಂತಿರುಗು ಅಂತ ಆ ಸಚಿವರು ದಶರಥನಿಗೆ ವಿನಂತಿ ಮಾಡಿಕೊಂಡ್ರು. ಅವನು ಇಡೀ ಶರೀರ ಬೆವರಿನಿಂದ ತೊಯ್ದು ಹೋಗಿತ್ತು, ದುಃಖಿತನಾಗಿದ್ದ ಅವನು ಕೂಡ. ಅವರ ಮಾತನ್ನು ಕೇಳಿ ತನ್ನ ಪತ್ನಿಯಾದಂಥ ಕೌಸಲ್ಯ ಜೊತೆಗೆ ತಾನು ಮುಂದುವರಿಯೋದನ್ನು ನಿಲ್ಲಿಸಿದ. ಆದರೆ ಅಲ್ಲೇ ನಿಂತುಬಿಟ್ಟ. ಮರಳಿ ಹಿಂತಿರುಗಿ ಬರ್ಲಿಕ್ಕೆ ಅವನಿಗೆ ಆಗಲಿಲ್ಲ. ರಾಮ ಪ್ರಯಾಣ ಮಾಡಿದಂಥ ಮಾರ್ಗವನ್ನೇ ದಿಟ್ಟಿಸಿ ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ದ. ನಿಶಮ್ಯ ರಾಜ ಕೃಪಣ ಸಭಾರ್ಯ ವ್ಯವಸ್ಥಿತ, ಅಲ್ಲೇ ನಿಂತುಬಿಟ್ಟ. ಸುತಮೀಕ್ಷಮಾಣ. ಅಲ್ಲಿಗೆ 40ನೇ ಸರ್ಗ ಮುಕ್ತಾಯ ಆಗಿದೆ. ಈ ಕಡೆ ಅಂತಃಪುರದಲ್ಲೂ ಭಯಂಕರವಾದಂಥ ಕೋಲಾಹಲ ಆಯಿತು. ಎಷ್ಟೋ ಜನ ಸ್ತ್ರೀಯರಿಗೆ ಹೊರಗೆ ಬರ್ಲಿಕ್ಕಾಗಲಿಲ್ಲ. ಆದರೆ ಅವರು ಇದ್ದಲ್ಲೇ ಓಡಾಡ್ತಿದ್ರು. ಅನಾಥರಿಗೆ, ದುರ್ಬಲರಿಗೆ, ತಪಸ್ವಿಗಳಿಗೆ ಈತ ರಕ್ಷಕನಾಗಿದ್ದ. ಅವನೆಲ್ಲಿ ಹೋದ ಈಗ? ನಾವು ಆತನನ್ನು ಯಾವತ್ತಾದ್ರೂ ನಿಂದೆ ಮಾಡಿದರೂ ಕೂಡ ಆತ ಸಿಟ್ಟುಕೊಳ್ತಿರ್ಲಿಲ್ಲ. ನಮ್ಮ ದುಃಖದಲ್ಲಿ ಆತ ಸಹಭಾಗಿ ಆಗ್ತಿದ್ದ. ಕೌಸಲ್ಯ ಅಂದ್ರು ನಾವಂದ್ರೂ ಆತನಿಗೆ ಪ್ರತ್ಯೇಕ ಭಾವನೆ ಇರಲಿಲ್ಲ. ಅಂತಹ ಮಹಾತ್ಮ ಈಗ ಎಲ್ಲಿ ಹೋಗಿದ್ದಾನೆ? ರಾಜ ಕೈಯಿಂದ ವಂಚಿತನಾಗಿ ಈ ರಾಮನನ್ನು ಕಾಡಿಗಟ್ಟಿಬಿಟ್ಟ. ನಮ್ಮ ರಾಜ ನಿಜವಾಗ್ಲೂ ಬುದ್ಧಿಹೀನ ಅಂತವ್ರು ರಾಜನನ್ನು ಬೈದರು. ಆ ಅಂತಃಪುರಕ್ಕೆ ಅಷ್ಟೊತ್ತಿಗೆ ದಶರಥೇನ ಮರಳಿ ಬಂದಿದ್ದ. ಅವರ ಧ್ವನಿಯನ್ನು ಕೇಳಿ ಅವನಿಗೆ ಮತ್ತಷ್ಟು ಸಂಕಟ ಆಯಿತು. ಅಯೋಧ್ಯ ನಗರದಲ್ಲಿ ಏನು ಪರಿಸ್ಥಿತಿ ಬಂದಿತ್ತು ಅಂದರೆ, ರಾಮ ಅರಣ್ಯಕ್ಕೆ ಪ್ರಯಾಣ ಮಾಡಿದಾಗ ಆಹಿತಾಗ್ನಿಗಳು ಅಗ್ನಿಹೋತ್ರ ಮಾಡಲಿಲ್ಲ. ಆಹಿತಾಗ್ನಿಗಳು ಯಾವತ್ತೂ ಅಗ್ನಿಹೋತ್ರ ಬಿಟ್ಟವರಲ್ಲ. ಅವರು ಎಲ್ಲಿ ಹೋದರೂ ಬಹಳ ಕಟ್ಟುನಿಟ್ಟಾಗಿ ಅಗ್ನಿಹೋತ್ರವನ್ನು ಪಾಲನೆ ಮಾಡಿದವರು. ನಾ ಅಗ್ನಿಹೋತ್ರಾಣಿ ಅಹೂಯಂತ, ಅಂಥವ್ರು ಕೂಡ ಅಗ್ನಿಹೋತ್ರಗಳನ್ನು ಬಿಟ್ಬಿಟ್ರು. ರಾಮನೇ ಹೊರಟೋದ್ಮೇಲೆ ಇನ್ನು ಅಗ್ನಿಹೋತ್ರ ಯಾಕೆ ಅಂತ ಹೇಳಿ. ಗೃಹಸ್ಥರಾದವರು ತಮ್ಮ ಮನೆಯಲ್ಲಿ ಅಡಿಗೆನೇ ಮಾಡಲಿಲ್ಲ,
ನ ಅಪಚನ್ ಗೃಹಮೇಧಿನಃ, ಪ್ರಜೆಗಳು ತಮ್ಮ ದೈನಂದಿನ ಕಾರ್ಯದಲ್ಲಿ ಉದಾಸೀನರಾಗಿಬಿಟ್ರು. ಸೂರ್ಯಶ್ಚ ಅಂತರಧೀಯತ, ಸೂರ್ಯ ಅಸ್ತಂಗತನಾಗಿಬಿಟ್ಟ. ವ್ಯಸೃಜನ್ ಕಬಲಾನ್ ನಾಗಾಹ, ನಾಗಾಹ ಅಂದ್ರೆ ಆನೆಗಳು, ತಮ್ಮ ಮುಂದಿರುವಂತಹ ಆಹಾರವನ್ನು ಪರಿತ್ಯಾಗ ಮಾಡಿದರು. ಆಕಳುಗಳು ಹೊಸದಾಗಿ ಹುಟ್ಟಿದಂಥ ತಮ್ಮ ಕುರುಗಳಿಗೆ ಹಾಲು ಕೊಡಿಸಲಿಲ್ಲ. ಎಷ್ಟೋ ಜನರಿಗೆ ಆ ಸಂದರ್ಭದಲ್ಲಿ ಚೊಚ್ಚಲ ಗಂಡು ಮಗುವಿನ ಜನನ ಆಗುತ್ತೆ. ಹೊಸದಾಗಿ ಮದುವೆ ಆದಂಥವ್ರಿಗೆ ಅಂತಂಥವ್ರಿಗೆ ಇದ್ದಿರ್ಬೇಕು. ಅಂತ ಸ್ತ್ರೀಯರಿಗೆ ಮೊದಲನೇ ಸಂತಾನ, ಅದರಲ್ಲೂ ಗಂಡು ಮಗು ಹುಟ್ಟಿದಂದ್ರೆ ಬಹಳ ಸಂತೋಷ ಆಗಬೇಕು. ಆದರೆ ರಾಮನನ್ನು ಕಳ್ಕೊಂಡಿದ್ದರಿಂದಾಗಿ ಅವರಿಗೆ ಅಂಥ ಸಂದರ್ಭವೂ ಕೂಡ ಸಂತೋಷ ಕೊಡಲಿಲ್ಲ. ಗ್ರಹಗಳ ಪರಿಸ್ಥಿತಿ ಹೇಗಿತ್ತಂದ್ರೆ, ಚಂದ್ರಗ್ರಹದ ಸಮೀಪದಲ್ಲಿ ಶನಿಗ್ರಹ ಮತ್ತು ಮಂಗಳ ಗ್ರಹ, ಬೃಹಸ್ಪತಿ ಇವೆಲ್ಲವೂ ಕೂಡ ಚಂದ್ರನಿಗೆ ಸಮೀಪವಾಗಿದ್ದವು. ಇದ್ದು ರಾಜ್ಯಕ್ಕೆ ಬಂದಿರುವಂತಹ ಅನಾಹುತವನ್ನು ಸೂಚನೆ ಮಾಡ್ತಿದ್ದವು. ಆಕಾಶದಲ್ಲಿದ್ದಂಥ ನಕ್ಷತ್ರಗಳು ತಮ್ಮ ಕಾಂತಿಯನ್ನು ಕಳ್ಕೊಂಡಿದ್ದವು. ಗ್ರಹಗಳು ತೇಜೋಹೀನ ಆಗಿದ್ದವು. ಗ್ರಹಗಳಿಗೆ, ನಕ್ಷತ್ರಗಳಿಗೆಲ್ಲ ಹೊಗೆ ತುಂಬಿಕೊಂಡಂತೆ ಕಾಣಿಸ್ತಿತ್ತು. ಅವೆಲ್ಲ ಮಲಿನ ಆದಂತೆ, ಕಲುಷಿತ ಆದಂತೆ ಕಾಣಿಸ್ತಿದ್ದವು. ಅಯೋಧ್ಯ ಪಟ್ಟಣವೇ ಕಂಪಿಸಿತು, ಸಮುದ್ರ ಪ್ರಕ್ಷುಬ್ಧ ಆದಂತೆ. ಎಲ್ಲ ಪ್ರಜೆಗಳು ಖಿನ್ನರಾದರು. ಯಾರಿಗೂ ಆಹಾರವೂ ಬೇಕಾಗಿರಲಿಲ್ಲ, ವಿಹಾರವೂ ಬೇಕಾಗಿರಲಿಲ್ಲ. ಸಂಪೂರ್ಣ ನಗರವೇ ದಶರಥನನ್ನು ನಿಂದೆ ಮಾಡ್ತಿತ್ತು. ಸಂತೋಷಗೊಂಡವರು ಯಾರು ಅಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ವಾಯು ಸ್ವಾಭಾವಿಕವಾಗಿ ತಂಪಾಗಿ ಬೀಸೋದನ್ನು ಪರಿತ್ಯಾಗ ಮಾಡಿತ್ತು. ಚಂದ್ರ ಸೌಮ್ಯನಾಗಿ ಆಹ್ಲಾದಕರನಾಗಿರಲಿಲ್ಲ. ಸೂರ್ಯ ತೇಜಸ್ಸಿನಿಂದ ಪ್ರಪಂಚವನ್ನು ಬೆಳಗ್ತಿರಲಿಲ್ಲ. ಪ್ರಪಂಚದಲ್ಲಿ ಎಲ್ಲ ಅಸ್ತವ್ಯಸ್ತ ಆಯಿತು. ಯಾರಿಗೂ ಏನೂ ಬೇಕಾಗಲಿಲ್ಲ. ಮಕ್ಕಳು ಹಾಲು ಕುಡಿಲಿಕ್ಕಾಗಿ ತಮ್ಮ ತಾಯಂದ್ರನ್ನು ಪೀಡಿಸಲಿಲ್ಲ. ಪತ್ನಿಯರು ತಮ್ಮ ಪತಿ ಸೇವೆ ಮಾಡಲಿಲ್ಲ. ಅಣ್ಣ ತಮ್ಮಂದಿರು ಪರಸ್ಪರ ಯೋಗಕ್ಷೇಮ ವಿಚಾರ ಮಾಡಲಿಲ್ಲ. ಎಲ್ಲರೂ ಎಲ್ಲ ಕೆಲಸಗಳನ್ನು ಪರಿತ್ಯಾಗ ಮಾಡಿ ರಾಮನನ್ನ ಕುರಿತು ಆಲೋಚನೆ ಮಾಡಿದರು. ರಾಮನ ಸ್ನೇಹಿತರಿಗಂತೂ ಬುದ್ಧಿ ಕೆಟ್ಟಂತಾಗಿತ್ತು. ಹಲವಾರು ದಿವಸ ಕಾಲ ಅವರು ನಿದ್ದೆನೇ ಮಾಡಲಿಲ್ಲ. ಅಲ್ಲಿಗೆ 41ನೇ ಸರ್ಗ ಮುಕ್ತಾಯ ಆಗಿದೆ. 42ನೇ ಸರ್ಗದಲ್ಲಿ ಆ ದಶರಥ ಅಲ್ಲೇನು ನಿಂತ್ಕೊಂಡಿದ್ದ, ಅವನು ನಿಂತ್ಕೊಂಡಿದ್ದಂಥ ಕಥೆಯ ವರ್ಣನೆ ಇದೆ. ಪ್ರಾಯಶಃ ಆ ಮೊದಲನೇ ಹಿಂದಿನ ಸರ್ಗ ಏನಿತ್ತು, ಆ ಹಿಂದಿನ ಸರ್ಗದಲ್ಲಿ ಆತ ಅಲ್ಲಿ ಹೋಗಿ ನಿಂತಿದ್ದ, ರಾಮ ಹೋದಂಥ ಮಾರ್ಗವನ್ನೇ ನೋಡ್ತಿದ್ದ ಅನ್ನುವಲ್ಲಿಗೆ 40ನೇ ಸರ್ಗ ಮುಗಿದಿತ್ತು. 41ನೇ ಸರ್ಗದಲ್ಲಿ ಆ ದಶರಥ ಆ ಕಡೆ ಹೋದ ಮೇಲೆ ಅರಣ್ಯದಲ್ಲಿ ಏನು, ಅರಮನೆಯಲ್ಲಿ ಅಂತಃಪುರದಲ್ಲಿ ಏನು ಘಟನೆ ಆಗಿತ್ತು ಅದರ ವರ್ಣನೆ ಇದೆ. 42ನೇ ಸರ್ಗದಲ್ಲಿ ಮತ್ತೆ ಆ ದಶರಥ ಅಲ್ಲೇ ನಿಂತ್ಕೊಂಡಿದ್ದ ಕಥೆ ವರ್ಣನೆ ಇದ್ದಂತೆ ಕಾಣಿಸ್ತದೆ. ರಥದ ಧೂಳು ನಿಲ್ಲೋ ತನಕನೂ, ಪೂರ್ಣವಾಗಿ ಧೂಳು ಅಡಗೋ ತನಕನೂ ಆ ದಶರಥ ತನ್ನ ದೃಷ್ಟಿನೇ ಹಿಂತಗೊಳ್ಳಿಲ್ಲ. ಎಲ್ಲಿ ತನಕ ಮಗ ಕಾಣಿಸ್ತಿದ್ನೋ ಅಲ್ಲಿ ತನಕ ನೋಡಲೇಬೇಕು ಅಂತ ಅಪೇಕ್ಷೆ ಪಡ್ತಿದ್ದ. ತನ್ನ ಕುತ್ತಿಗೆಯನ್ನು ಚಾಚಿ ಅವನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟ. ಕೊನೆಗೆ ಏನೂ ಕಾಣಲಿಲ್ಲ ಅಂತ ಆದ್ಮೇಲೆ ಆತ ಭೂಮಿ ಮೇಲೆ ಬಿದ್ದು ಬಿಟ್ಟ. ಕೌಸಲ್ಯ ಆತನನ್ನು ಎತ್ತುವ ಸಲುವಾಗಿ ಅವನ ಬಲತೋಳನ್ನು ಹಿಡಿದುಕೊಂಡ್ಲು, ಕೈ ರಾಜನ ಎಡತೋಳನ್ನು ಹಿಡಿದುಕೊಂಡ್ಲು. ಅವನಿಗೆ ಸಂಕಟ ಆಯ್ತು. ದುಷ್ಟಚಾರಿಣಿ, ನೀನು ದುಷ್ಟಳಾಗಿದ್ದಿ, ದೂರ ಸರಿದು ನಿಲ್ಲು, ನನ್ನ ಅವಯವಗಳನ್ನು ಮುಟ್ಟಬೇಡ, ನನ್ನನ್ನು ನೋಡ್ಲೂ ಬೇಡ, ನನ್ನ ಮುಟ್ಟಲೂ ಬೇಡ, ನಿನ್ನನ್ನು ನೋಡ್ಲಿಕ್ಕೂ ಕೂಡ ನನಗಿಷ್ಟ ಇಲ್ಲ. ನ ಭಾರ್ಯ, ಇನ್ನು ಮುಂದೆ ನೀನು ನನಗೆ ಹೆಂಡತಿಯೇ ಅಲ್ಲ. ಹೆಂಡತಿ ಅಲ್ಲೇ ಅಂತಷ್ಟೇ ಅಲ್ಲ, ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಿನಗೂ ನಾನು ರಾಜನಲ್ಲ. ನಿನ್ನ ಅನುಯಾಯಿಗಳು ಯಾರಾದರೂ ಇದ್ದರೆ, ನೀನು ಮಾಡಿದಂಥ ಕೆಟ್ಟ ಕೆಲಸಗಳನ್ನು ಅನುಮೋದಿಸುವವರು ಯಾರಾದರೂ ಇದ್ದರೆ ಅವರಿಗೂ ನಾನು ರಾಜ ಅಲ್ಲ. ಅವ್ರು ಯಾರು ನನ್ನ ಪರಿವಾರಕ್ಕೆ ಸೇರಿದವರು ಅಲ್ಲ. ನಿನ್ನನ್ನು ನಾನು ಪರಿತ್ಯಾಗ ಮಾಡಿದ್ದೇನೆ. ಸತ್ಯ ಧರ್ಮ ತ್ಯಜಾಮ್ಯಹಂ. ನಿನ್ನ ಜೊತೆ ನಾನು ಮಾಡ್ಕೊಂಡಂಥ ಪಾಣಿಗ್ರಹಣ, ಅಗ್ನಿಯ ಪ್ರದಕ್ಷಿಣೆ ಎಲ್ಲನೂ ಈ ಸಂದರ್ಭದಲ್ಲಿ ನಾನು ಸುಳ್ಳು ಅಂತ ತಿಳ್ಕೊಳ್ತೇನೆ. ಅಗ್ನಿಹಾಂ ವ್ಯಕ್ತತೆ ಪಾಣಿಂ, ನಿನ್ನ ಕೈಯನ್ನು ಏನು ಹಿಡಿದಿದ್ದೆ, ಅಗ್ನಿಂ ಪರ್ಯಣಯಂ, ಅಗ್ನಿ ಪ್ರದಕ್ಷಿಣೆ ಮಾಡಿದ್ನಲ್ಲ ಅದನ್ನು ಇಲ್ಲ ಅಂತ ತಿಳ್ಕೊತೇನೆ. ನಿನ್ನ ಮದುವೆ ಮಾಡ್ಕೊಂಡಿದ್ರೆ ನಮಗೇನಾದ್ರು ಇಹಲೋಕದಲ್ಲಿ ಫಲ ಸಿಗೋದಿತ್ತು, ಪರಲೋಕದಲ್ಲಿ ಫಲ ಸಿಗೋದಿದ್ರೆ ಅದನ್ನೆಲ್ಲ ಪರಿತ್ಯಾಗ ಮಾಡ್ತೀನಿ. ಇಹಲೋಕದಲ್ಲಿ ಸಿಗುವಂಥ ಸುಖ ಅಂದರೆ ಇಲ್ಲಿ ತನಕ ನನಗೇನು ದಾಂಪತ್ಯ ಸುಖ ಸಿಕ್ಕಿತ್ತು ಅದನ್ನು ಮರೀತೇನೆ, ಇನ್ನು ಮುಂದೆ ಅದನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅಂತ.
ದಾಂಪತ್ಯವನ್ನ ಗೃಹಸ್ಥಾಶ್ರಮವನ್ನು ಆಚರಣೆ ಮಾಡಿದ್ರಿಂದ ಏನು ಫಲ ಬರಬಹುದು, ನಿನ್ನ ಜೊತೆಗೆ ದಾಂಪತ್ಯವನ್ನು ಆಚರಣೆ ಮಾಡಿದ್ರಿಂದ ಏನು ಫಲ ಬರಬಹುದು ಪರಲೋಕದಲ್ಲಿ, ಅದು ನನಗೆ ಬೇಡ ಅಂದ. ಮಹಾಭಾರತದಲ್ಲಿ ಒಂದು ಶ್ಲೋಕ, ಅಗ್ನಿಹೋತ್ರ ಫಲಾವೀರಾ ದತ್ತ ಭುಕ್ತ ಫಲಂ ಧನಂ ರತಿಪುತ್ರ ಫಲಾಧಾರ ಶೀಲವೃತ್ತ ಫಲಂ ಶ್ರುತಂ ಅಂತ. ಅಗ್ನಿಹೋತ್ರ ಫಲ ವೇದ, ಏನು ವೇದಾಧ್ಯಯನ ಮಾಡಿರ್ತಾನೆ ಮನುಷ್ಯ, ಅದರ ಫಲ ಏನಂದ್ರೆ ಅಗ್ನಿಹೋತ್ರ ಮಾಡೋದು, ಯಜ್ಞವನ್ನು ಮಾಡೋದು, ಜೀವನವನ್ನು ಒಂದು ಯಜ್ಞ ಅಂತ ಭಾವಿಸೋದು, ಮುಖ್ಯವಾಗಿ ಪಂಚ ಯಜ್ಞಗಳನ್ನು ಮಾಡಿಕೊಂಡು ಜೀವನವನ್ನು ಮುನ್ನಡೆಸೋದು, ಇದು ವೇದಾಧ್ಯಯನದ ಫಲ. ದತ್ತ ಭುಕ್ತ ಫಲಂ ಧನಂ, ಧನದ ಫಲ ಏನು ಅಂದರೆ ತಾನು ಸುಖ ಅನುಭವಿಸಬೇಕು, ಇನ್ನೊಬ್ಬರಿಗೆ ದಾನ ಮಾಡಬೇಕು. ಆಮೇಲೆ ರತಿಪುತ್ರ ಫಲಾಧಾರಾಹ, ಮದುವೆ ಮಾಡಿಕೊಂಡದ್ದು ಗೃಹಸ್ಥ ಧರ್ಮದ ಫಲ ಏನು ಅಂದರೆ ರತಿ ಸಾಂಸಾರಿಕ ಸುಖ ಮತ್ತು ಪುತ್ರ ಸಂತಾನ, ಇವೆರಡು ಅದರ ಪ್ರಧಾನವಾದಂಥ ಫಲಗಳು. ಶೀಲವೃತ್ತ ಫಲಂ ಶ್ರುತಂ, ಶ್ರುತ ಅಂದರೆ ಜ್ಞಾನ, ಅಧ್ಯಯನ, ಅಧ್ಯಯನದ ಫಲ ಏನು, ನಮ್ಮ ನಡವಳಿಕೆಯನ್ನು ಸರಿ ಮಾಡ್ಕೊಳ್ಳೋದು. ಮತ್ತು ಶೀಲ ವೃತ್ತ ಎರಡು ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿಯ ಅರ್ಥವನ್ನು ಕೊಡುವಂಥ ಶಬ್ದಗಳು. ನಮ್ಮ ನಡವಳಿಕೆಯನ್ನು, ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳೋದು ಅಧ್ಯಯನದ ಉದ್ದೇಶ. ಹೀಗೆ ಗೃಹಸ್ಥಾಶ್ರಮದ ಉದ್ದೇಶ ಅಂದರೆ ಸಾಂಸಾರಿಕ ಸುಖ ಮತ್ತು ಪುತ್ರ ಪ್ರಾಪ್ತಿ. ಪತ್ನಿಯ ಜೊತೆ ಮಾಡಿದಂಥ ಅಗ್ನಿಹೋತ್ರಾದಿ ಕಾರ್ಯಗಳು ಅಂತ ಅದನ್ನು ಕೂಡ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ, ನನಗೆ ಯಾವುದು ಇಲ್ಲಿ ತನಕ ನಿನ್ನ ಜೊತೆಗೆ ಏನಾದರೂ ಯಜ್ಞಯಾಗಾದಿಗಳನ್ನು ಮಾಡಿದರೆ ಆದರೆ ಯಾವ ಫಲದಿಂದಲೂ ಕೂಡ ನನಗೆ ಸ್ವರ್ಗದಲ್ಲಿ ಏನೂ ಸಿಗಬೇಕಾಗಿಲ್ಲ, ನನಗೆ ಯಾವುದು ಬೇಕಾಗೇ ಇಲ್ಲ. ಭರತ ಏನಾದರೂ ನೀನು ಕೊಟ್ಟಂಥ ರಾಜ್ಯವನ್ನು ಪಡ್ಕೊಂಡು ಸಂತೋಷ ಪಡೋದಾದರೆ ಎನ್ಮೇ ಸ ದದ್ಯಾ ಪಿತ್ರಾರ್ಥಂ ಮಾಮ್ಮ ತದ್ದತ್ತು ಮಾಗಮತ್, ನನ್ನ ಮರಣಾನಂತರ ಶ್ರಾದ್ದ ತರ್ಪಣ ತಿಲತರ್ಪಣ ಇತ್ಯಾದಿಗಳು ಅವನೇನಾದರೂ ನನಗೆ ಕೊಟ್ಟರೆ ಅದ್ಯಾವುದು ನನಗೆ ಬೇಡ ಅಂದ್ಬಿಟ್ಟ ರಾಜ. ಹೀಗೆ ಕೌಸಲ್ಯಗೆ ಕೈಗೆ ಹೇಳಿದ ಮೇಲೆ ಕೌಸಲ್ಯ ಅವನನ್ನು ಎಬ್ಬಿಸಿದ್ಲು, ತನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋದ್ಲು. ಅವನು ಹೇಗೆ ಸಂಕಟ ಪಡ್ತಿದ್ದ ಅಂದರೆ ಬ್ರಹ್ಮಜ್ಞಾನಿ ಆದಂತಹ ಬ್ರಾಹ್ಮಣನನ್ನು ಸ್ವೇಚ್ಛೆಯಿಂದ ಕೊಂದು ಆಮೇಲೆ ಮನುಷ್ಯ ಸಂಕಟಪಟ್ಟರೆ ಅದು ಎಂಥ ಸಂಕಟಕ್ಕೆ ಕಾರಣ ಆಗ್ತದೋ ಮತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿರ್ತದೋ ಹಾಗೆ ಇವನು ಸಂಕಟಪಟ್ಟ. ಅಗ್ನಿ ಅಂತ ತಿಳಿದು ಅದನ್ನು ಕೈಯಿಂದ ಮುಟ್ಟಿಬಿಟ್ರೆ ಅದು ಹೇಗೆ ಶರೀರಕ್ಕೆ ಕೈಗೆ ಬಾಧಕ ಆಗ್ತದೋ ಹಾಗೆ ಇವನಿಗೂ ಕೂಡ ಸಂಕಟಪಟ್ಟ. ರಾಹುಗ್ರಸ್ತನಾದಂಥ ಚಂದ್ರನಂತೆ ನಿಸ್ತೇಜನಾದ. ಬಾರಿಗೂ ಮಗನನ್ನು ನೆನೆಸಿಕೊಂಡು ಗೋಳಾಡಿದ. ಈ ಹೊತ್ತಿಗೆ ಅಯೋಧ್ಯಾನಗರ ದಾಟಿರಬಹುದು. ಆ ರಾಮ ಹೋದಂಥ ದಾರಿಯಲ್ಲಿ ಕುದುರೆಗಳ ಹೆಜ್ಜೆ ಮಾತ್ರ ಕಾಣಿಸ್ತಿದೆ, ರಾಮ ಕಾಣ್ತಿಲ್ಲ. ಅರಮನೆಯಲ್ಲಿದ್ದಾಗ ಶರೀರಕ್ಕೆಲ್ಲ ಗಂಧವನ್ನು ಹಚ್ಚಿಕೊಂಡು ಚಾಮರವನ್ನು ಬೀಸ್ತಿದ್ದಂಥ ಸೇವಕಿಯರ ಸೇವೆಯನ್ನು ಸ್ವೀಕಾರ ಮಾಡಿ ಹಂಸತೂಲಿಕಾ ತರ್ಪದಲ್ಲಿ ಮಲಗುತ್ತಿದ್ದ. ಕಾಡಿನಲ್ಲಿ ಅಂಥವನು ಇವತ್ತು ಯಾವುದೋ ಮರದ ಬುಡವನ್ನು ಆಶ್ರಯಿಸಿ ಮಲಗಬೇಕಾಗಿದೆ. ಸುಮಧುರವಾದಂತಹ ಸುಪ್ರಭಾತದಿಂದ ಎಚ್ಚೆತ್ತಿರ್ತಿದ್ದ ಅವನು ಈಗ ಕಾಡಿನಲ್ಲಿ ಕಲ್ಲನ್ನೇ ತಲೆದಿಂಬಾಗಿ ಮಾಡಿಕೊಂಡು ಆತ ಮಲಗಬೇಕಾಗಿದೆ. ಅರಣ್ಯದ ಮನುಷ್ಯರು ಆ ರಾಮನನ್ನು ನೋಡ್ತಾರೆ. ಅವನ ಪತ್ನಿಯಾದಂಥ ಜನಕನ ಪ್ರಿಯ ಪುತ್ರಿಯಾದಂಥ ಸೀತೆ ಮುಳ್ಳು ಕಲ್ಲುಗಳ ಮೇಲೆ ಕಾಲಿಟ್ಕೊಂಡು ಯಾತನೆ ಪಡ್ತಾಳೆ. ಕೈಯನ್ನು ಮತ್ತೊಮ್ಮೆ ಬೈದ, ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಳ್ಳೋದು, ನಿನ್ನ ಆಸೆಯನ್ನು ತೀರಿಸ್ಕೋ, ವಿಧವೆಯಾಗಿ ರಾಜ್ಯವನ್ನು ಆಳು, ನಾನು ಇನ್ನು ಹೆಚ್ಚು ಕಾಲ ಬದುಕಿರೋದಿಲ್ಲ. ಹೀಗೆ ರಾಜ ನಾನಾ ರೀತಿಯಾಗಿ ಗೋಳಾಡಿದ. ಅವನಿಗೆ ಹೇಗೆ ಬಂದ ಅಂತಂದ್ರೆ ಅರಮನೆಗೆ ಒಂದು ಮಾತು, ಯಾರಾದರೂ ನಮ್ಮ ಪ್ರಿಯ ಬಂಧುಗಳು ಇರ್ತಾರಲ್ಲ ಅವರು ಸತ್ತ ವಾರ್ತೆಯನ್ನು ಕೇಳಿದರೆ ಸ್ನಾನ ಮಾಡಿ ಮನೆ ಒಳಗೆ ಹೋಗ್ತೇವೆ. ಹಾಗೆ ಆ ಸ್ನಾನ ಮಾಡಿ ಮನೆ ಒಳಗೆ ಹೋಗುವಂತೆ ಆತ ಹೋದ ಅಂತ ಹೀಗೆ ಹೇಳ್ತದೆ ಆ ಶ್ಲೋಕ. ಅದ್ರ ಕಾರಣ ಏನಂತಂದ್ರೆ ಸ್ನಾನ ಮಾಡಿ ಬಂದವನು ಅಂತ ಹೀಗೆ ಅದಕ್ಕೊಂದು ಹೋಲಿಕೆ ಕೊಡ್ಲಿಕ್ಕೆ ಏನು ಕಾರಣ ಇದ್ದಿರ್ಬೋದು. ಹೀಗೆ ನಾನೊಂದು ಊಹೆ, ಅಪಸ್ನಾತ ಇವಾರಿಷ್ಟಂ ಪ್ರವಿವೇಶ ಪುರೋತ್ತಮಂ. ಕೈ ಜೊತೆ ಸಂಬಂಧ ಆತ ಕರ್ಕೊಂಡಲ್ಲ, ಅದೇ ಆತನಿಗೊಂದು ಸೂತಕ ಬಂದಂತೆ ಬಂದಿತ್ತು. ಕೈ ಜೊತೆಗಿದ್ದಂಥ ಸಂಬಂಧವೇ ಆತನಿಗೆ ಸೂತಕ. ಇನ್ನು ಮೇಲೆ ನೀನು ನನ್ನ ಪತ್ನಿ ಅಲ್ಲ, ನಾನು ನನಗೆ ರಾಜನೂ ಅಲ್ಲ ಪತಿಯೂ ಅಲ್ಲ ಅಂತ ಅವಳ ಜೊತೆ ಸಂಬಂಧವನ್ನು ಕಡ್ಕೊಂಡ. ಆವಾಗ ಸ್ವಲ್ಪ ಮಟ್ಟಿಗೆ ಆತ
ಸ್ನಾನ ಮಾಡಿಕೊಂಡು ತನ್ನ ಮೈಲಿಗೆಯನ್ನು ಕಳ್ಕೊಂಡಂತಾಯಿತು. ಹಾಗೆ ಆತ ಅರಮನೆಯೊಳಗೆ ಪ್ರವೇಶ ಮಾಡಿದ. ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳು ಶೂನ್ಯವಾಗಿದ್ದವು. ಯಾರೋ ಕೆಲವರು ಒಂದೋ ಇಬ್ಬರು ಜನ ಮಾತ್ರ ಎಲ್ಲ ಓಡಾಡ್ತಿದ್ರು. ಅರಮನೆ ಶಾಂತವಾಗಿತ್ತು, ಎಲ್ಲಿಯೂ ಅಲ್ಲಿ ಕಲರವನೇ ಇರಲಿಲ್ಲ. ಹೇಗೆ ಅಂದರೆ, ಒಂದು ಸರೋವರದಲ್ಲಿ ಇದ್ದಂಥ ಸರ್ಪಗಳನ್ನೆಲ್ಲ ಬಳಿದುಕೊಂಡು ಗರುಡ ತನ್ನ ಆಹಾರಕ್ಕಾಗಿ ತಗೊಂಡು ಹೋದ ಮೇಲೆ ಆ ಸರೋವರದಲ್ಲಿ ಯಾವ ರೀತಿಯಾಗಿ ಕಲರವ ಇರೋದಿಲ್ಲವೋ, ತರಂಗಗಳ ಏಳು ಬೀಳು ಇರೋದಿಲ್ವೋ, ಅದರಂತೆ ಅಂಥ ಸರೋವರದಂತೆ ಅರಮನೆ ಶಾಂತವಾಗಿತ್ತು. ಅದನ್ನ ಅವನು ಪ್ರವೇಶ ಮಾಡಿದ. ದ್ವಾರಪಾಲಕರಿಗೆ ಹೇಳಿದ. ಹೇಗೆ ಹೇಳಿದ ಅಂತಂದರೆ, ಹಿಂದೆ ಹೇಳುವಾಗ ಏನು ದರ್ಪ ಇತ್ತು, ಆ ದರ್ಪ ಇರಲಿಲ್ಲ. ದೈನ್ಯ ಇತ್ತು ಧ್ವನಿಯಲ್ಲಿ. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಯಾರಿಗೆ ಆತನ ಧ್ವನಿ ಕೇಳಿಸ್ತೋ ಯಾರಿಗೆ ಬಿಡ್ತೋ ಗೊತ್ತಾಗಿಲ್ಲ. ಉವಾಚ ಮೃದುವಾಗಿ ಹೇಳಿದ. ಮಂದಾರ್ಥಂ ವಚನಂ ದೀನ ಮತ್ಸರಂ. ಏನು ಹೇಳಿದ? ಕೌಸಲ್ಯಾದೇವಿ ಅಂತಃಪುರ ಕರ್ಕೊಂಡು ಹೋಗಿ, ನಹಿ ಅನ್ಯತ್ರ ಸಮಾಶ್ವಾಸ ಹೃದಯಕ್ಕೆ ಭವಿಷ್ಯತಿ. ಇಡೀ ಅರಮನೆಯಲ್ಲಿ ನನಗೆ ಬೇರೆ ಕಡೆ ಎಲ್ಲೂ ಸಮಾಧಾನ ಸಿಗೋದಿಲ್ಲ, ಕೌಸಲ್ಯ ಅರಮನೆ ಕರ್ಕೊಂಡು ಹೋಗಿ. ಆ ದ್ವಾರಪಾಲಕರು ಕೌಸಲ್ಯಾದೇವಿ ಅಂತಃಪುರದಲ್ಲಿ ಆತನ ತಗೊಂಡು ಹೋಗಿ ಮಲಗಿಸಿದ್ರು. ಹಂಸತೂಲಿಕಾ ಸ್ವಲ್ಪದ ಮೇಲೆ ಮಲ್ಕೊಂಡ್ರು ಮನಸ್ಸಿಗೆ ಸ್ವಾಸ್ಥ್ಯ ಸಿಗಲಿಲ್ಲ. ಇಬ್ಬರು ಮಕ್ಕಳಿರಲಿಲ್ಲ, ಸೊಸೆ ಇರಲಿಲ್ಲ. ಚಂದ್ರನಿಲ್ಲದಂಥ ಆಕಾಶದಂತೆ ಕಾಂತಿ ವಿಹೀನವಾಗಿತ್ತು. ಉಚ್ಚೈಶ್ವರೇಣ ಚುಕ್ರೋಶ ಹಾ ರಾಮ ವಿಜಹಾಸಿನವು. ಇಬ್ರು ತಂದೆ ತಾಯಿಯರನ್ನು ಬಿಟ್ಟು ನೀನು ಹೋಗಿಬಿಟ್ಟಿ ಅಂತ ಜೋರಾಗಿ ಆತ ಕೂಗಿಕೊಂಡ. ಮತ್ತೊಂದು ಮಾತು ಹೇಳಿದ. ನಾನಂತೂ ಸತ್ತೋಗ್ತೇನೆ ರಾಮ ಬರೋದ್ರೊಳಗೆ, ಇನ್ನು ಕೆಲವೇ ದಿವಸದಲ್ಲಿ ಸತ್ತೋಗೊಂಡಿದ್ದೇನೆ. ರಾಮ ಪುನಃ ಅಯೋಧ್ಯೆಗೆ ಬರೋ ತನಕ ಯಾವ ಮನುಷ್ಯ ಜೀವಿಸಿರ್ತಾನೋ, ಯಾವ ಮನುಷ್ಯ ಬದುಕಿರ್ತಾನೋ, ಆತ ಬಂದ ಮೇಲೆ ಆತನನ್ನು ಯಾರು ಆಲಿಂಗನ ಮಾಡ್ಕೋತಾರೋ ಅವರೇ ಪರಮ ಸುಖಿಗಳು. ನನಗಂತೂ ಆ ಸುಖ ಇಲ್ಲ. ಸುಖಿತಾಹ ಬತ ತಂ ಕಾಲಂ ಜೀವಿಷ್ಯಂತಿ ನರೋತ್ತಮಾಹ ಪರಿಶ್ವಜಂತೋ ಯೇ ರಾಮಂ ದೃಕ್ಷಂತಿ ಪುನರಾಗತಂ. ಪರಿಶ್ವಜಂತ ಅಂದರೆ ಆಲಿಂಗನ ಮಾಡ್ಕೊಳ್ಳುವಂಥವ್ರು. ಹೀಗೆ ನಾನಾ ರೀತಿಯಾಗ ಆತ ಗೋಳಾಡಿದ. ಅರ್ಧರಾತ್ರಿ ಬಂತು. ರಾಮಂ ಮೇ ಅನುಗತಾ ದೃಷ್ಟಿ ಅದ್ಯಾಪಿ ನಿವರ್ತತೆ. ಮರಣದ ಸೂಚನೆ ಆಗಿತ್ತು. ಅವನು ಕಣ್ಣು ಕಾಣಿಸ್ತಿರಲಿಲ್ಲ. ಮರಣ ಕಾಲದಲ್ಲಿ ಕಣ್ಣು ಕಾಣೋದಿಲ್ಲ ಅಂತ ಎಲ್ಲೋ ಹೇಳಿದ್ದೊಂದು ಸಂಗತಿ. ಏನಂದ್ರೆ, ರಾಮನನ್ನು ಹಿಂಬಾಲಿಸಿ ನನ್ನ ದೃಷ್ಟಿ ಹೋಯ್ತು. ರಾಮ ಅರಣ್ಯಕ್ಕೆ ಹೋದ, ಅಲ್ಲೇ ದೃಷ್ಟಿನೂ ಹೋಯ್ತು, ಮನಸ್ಸು ಹೋಯ್ತು. ರಾಮನ ಹೊರತಾಗಿ ನನಗೆ ಬೇರೆ ಏನೂ ಕಾಣಿಸ್ತಿಲ್ಲ, ನೀನೂ ಕಾಣಿಸ್ತಿಲ್ಲ ನನಗೆ ಅಂದ. ನಕ್ತಾಂ ಪಶ್ಯಾಮಿ ಕೌಸಲ್ಯೆ ಸಾಧು ಮಾಂ ಪಾಣಿನಾಸ್ಪೃಶ. ನೀನೂ ಕಾಣಿಸ್ತಿಲ್ಲ, ನೀನು ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಸ್ಪರ್ಶ ಮಾಡುವುದು. ಹೀಗೆ ರಾಮನನ್ನು ಬಿಟ್ಟು ಆತ ಏನು ಬೇರೆ ಧ್ಯಾನ ಮಾಡ್ತಿರ್ಲಿಲ್ಲ. ಅಂತ ರಾಜನ ಪಕ್ಕದಲ್ಲಿ ಕೂತ್ಕೊಂಡು ಆ ಕೌಸಲ್ಗೆ ಅವನನ್ನು ಅನುಸರಿಸಿ ಗೋಳಾಡಿದ್ಲು, ಸಂಕಟಪಟ್ಲು ತಾನೂ ಕೂಡ. ಅವಳೇನು ಗೋಳಾಡಿದ್ಲು? ರಾಜನಿಗೆ ಹೇಳಿದ್ಲು. ಕೌಸಲ್ಯೆ ಈಗ ನಿರ್ಮುಕ್ತಿಯವ ಹಿ ಪನ್ನಗೆ, ಹೊರಬಿಟ್ಟಂತ ಹಾವಿನಂತೆ ಈಗ ವಿಜೃಂಭಿಸ್ತಿದ್ದಾಳೆ. ಕೈ ತನ್ನ ಎಲ್ಲ ದುಷ್ಟ ಆಲೋಚನೆಗಳನ್ನ ಆಕೆ ಕಾರ್ಯರೂಪಕ್ಕೆ ತಂದ್ಲು. ಮನೆಯೊಳಗೆ ಹಾವು ಹೊತ್ಕೊಂಡ್ರೆ ಆ ಮನೆಯೊಳಗಿದ್ದಂಥವ್ರಿಗೆ ಎಷ್ಟು ಭಯ ಆಗಿರ್ತದೋ ಅಷ್ಟು ನನಗೂ ಮತ್ತು ನಿನಗೂ ಭಯ ಆಗ್ತದೆ. ನನ್ನ ಮಗನ ಅಂತ ರಾಮ ಕಾಡಿಗೆ ಹೋಗಬೇಕಾಗಿರ್ಲಿಲ್ಲ. ಭರತನಿಗೆ ಆತ ದಾಸನಾಗಿದ್ರು ಇದೇ ಅಯೋಧ್ಯೆಯಲ್ಲಿ ಆತ ಭಿಕ್ಷೆ ಬೇಡಿ ಇದ್ರೂ ಕೂಡ ನನಗದು ಸಂತೋಷ ಆಗ್ತಿತ್ತು. ಯಾಕೆ? ನನ್ನ ಕಣ್ಣೆದುರಿಗೆ ಆತ ಇರ್ತಿದ್ದ. ಆದರೆ ಆತನ ಈಗ ನಾವು ಕಾಡಿಗೆ ಕಳಿಸ್ಬೇಕಾಯ್ತು. ಅದು ಹೇಗೆ ಅದಕ್ಕೆ ಉದಾಹರಣೆ ಅಂತಂದ್ರೆ, ಆಹಿತಾಗ್ನಿ ಆದವನು, ಅಗ್ನಿಹೋತ್ರಿ ಆದಂಥ ವ್ಯಕ್ತಿ ಪರ್ವಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಆ ದೇವತೆಗಳಿಗೆ ಕೊಡಬೇಕಾದಂಥ ಆವಿರ್ಭಾಗವನ್ನು ತಗೊಂಡು ಹೋಗಿ ಕೊನೆಗೆ ಪ್ರಮಾದದಿಂದ ರಾಕ್ಷಸರಿಗೆ ಕೊಟ್ಟು ಬಿಡುವಂತೆ. ನಾವು ಈ ಕೈ ಅವಳ ಇಚ್ಛೆಯಂತೆ ರಾಮನನ್ನ ಸ್ಥಾನಭೃಷ್ಟನನ್ನಾಗಿ ನೀನು ಮಾಡಿಬಿಟ್ಟು, ಅವನಿಗೆ ಸುಖ ದುಃಖ ಅಂತ ಗೊತ್ತಿರಲಿಲ್ಲ, ಸೀತೆಗೂ ಅದು ಗೊತ್ತಿರಲಿಲ್ಲ. ಅವರಿಗೆ ಅರಣ್ಯದಲ್ಲಿ ಯಾವ ಸಂಕಟ ಕಾದಿದೆಯೋ ನಮ್ಗೆ ಗೊತ್ತಿಲ್ಲ. ಈ ತಾರುಣ್ಯದಲ್ಲಿ ಅವರು ಎಲ್ಲ ಥರ ಸುಖ ಅನುಭವಿಸಬೇಕಾಗಿತ್ತು. ಆದರೆ ಕಾಡಿಗೆ ಹೋಗಿ ಗಡ್ಡೆ ಗೆಣಸು ಹಣ್ಣು ಕಾಯಿಗಳನ್ನು ತಿಂದ್ಕೊಂಡು ಅವ್ರು ಬದುಕಬೇಕು. ಅವ್ರು ಯಾವತ್ತು ತಿರುಗಿ ಬರ್ತಾರೆ? ತಿರುಗಿ ಬರುವಂಥ ಶುಭಕರವಾದಂಥ ದಿವಸ ಮತ್ತೆ ನಮಗೆ ಯಾವತ್ತು ಬರೋದಿದೆ. ಇಡೀ ಅಯೋಧ್ಯ ಪಟ್ಟಣ ರಾಮ ಲಕ್ಷ್ಮಣರನ್ನು ನೋಡಿ ಮತ್ತೆ ಯಾವಾಗ ಸಂತೋಷ ಪಡ್ತದೆ? ಯಾವಾಗ ರಾಜಮಾರ್ಗದಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಆ ರಾಮ ಲಕ್ಷ್ಮಣರು ಸೀತೆಯರ ಮೇಲೆ
ಅಕ್ಷತೆಗಳನ್ನು ಎರಚಿ ಹೂವಿನ ಪತ್ರಗಳನ್ನು ಎರಚಿ ಅವರನ್ನು ಸ್ವಾಗತ ಮಾಡ್ತಾರೆ. ನಾನು ಯಾವಾಗ ಅದನ್ನು ನೋಡ್ತೇನೆ. ಬ್ರಾಹ್ಮಣ ಸ್ತ್ರೀಯರು ಫಲಪುಷ್ಪಗಳನ್ನು ಎಲ್ಲರಿಗೂ ಹಂಚಿ ನಗರ ಪ್ರದಕ್ಷಿಣೆಯನ್ನು ಯಾವಾಗ ಮಾಡ್ತಾರೆ? ನಮ್ಮನ್ನು ಅವನು ಯಾವಾಗ ಸಂತೋಷಗೊಳಿಸ್ತಾನೆ? ನಾನೇನಾದರೂ ಬಹಳ ದೊಡ್ಡ ತಪ್ಪು ಮಾಡಿದ್ದಿರಬೇಕು ಈ ಹಿಂದೆ. ಏನು ತಪ್ಪು? ಆತು ಕಾಮೇಶು ಹೊತ್ತೇಶು ಮಾತೃಣಾಂ ಶಾಕಿತಾಹ ಸ್ತನಾಹ. ಕರುಗಳು ತಮ್ಮ ತಾಯಂದಿರ ಹಾಲನ್ನು ಕುಡಿಯಬೇಕು ಅಂತ ಹೊರಟಿದ್ದಾಗ ನಾನು ಆ ತಾಯಂದಿರ ಆಕಳುಗಳ ಕೆಚ್ಚಲನ್ನೇ ಕತ್ತರಿಸಿ ಹಾಕಿದ್ದಿರಬೇಕು. ಹೀಗೆ ಆ ಮಕ್ಕಳಿಗೆ ತಾಯಿಯ ವಾತ್ಸಲ್ಯದ ಸವಿ ನಾನು ಇಲ್ಲದಂತೆ ಮಾಡಿದೆ. ಅದರ ಫಲವಾಗಿ ನನಗಿಂತ ದುಃಖ ಬಂದಿದ್ದಿರಬೇಕು. ಅದಕ್ಕಾಗಿ ನಾನು ನನ್ನ ಮಗನನ್ನು ಇವತ್ತು ಕಳ್ಕೊಂಡಿದ್ದೇನೆ. ಕೈಕೈ ರಾಮನನ್ನು ನನ್ನಿಂದ ಬಲಾತ್ಕಾರವಾಗಿ ಬೇರ್ಪಡಿಸಿದ್ದಾಳೆ. ಅಂತಹ ಸರ್ವಶಾಸ್ತ್ರ ಇದೆಲ್ಲವನ್ನೂ ತಿಳಿದಂಥ ಮಹಾ ಪಂಡಿತನಾದಂಥ ರಾಮ ನನಗೆ ಪುತ್ರನಾಗಿದ್ದರೂ ಕೂಡ ನಾನು ಇವತ್ತು ಅನಾಥರಾಗಿದ್ದೇನೆ. ಅವನಿಲ್ಲದೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ಅದು ನನ್ನನ್ನು ಈಗಲೇ ಸುಟ್ಟಾಕುವಂತೆ ಕಾಣ್ತಿದೆ ಅಂತ ಈ ರೀತಿಯಾಗಿ ಅವಳು ನಾನಾ ರೀತಿಯಾಗಿ ಗೋಳಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 43ನೇ ಸರ್ತಿ ಸಮಾಪ್ತ ಆಗಿತ್ತು.